ಕೆಳಗೊಂದು ಪ್ಯಾಂಟ್ ಹಾಕಮ್ಮ ಚಿಪ್ಪಾಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆರ್ಮಿ ತರ ಕಾಪಾಡ್ತೀರಿ, ಆರ್ಮಿ ತರ ಕಾಪಾಡ್ತೀರಿ. ಚೇತನ್ ಮಾಸ್ಟರ್ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ರೆ, ಸತಿ ಅಮ್ಮಗುಡುಂಗು ಈ ಸತಿ ಹಂಗಲ್ಲ ಮಾಡಿ ಓ ಮಗ ಅಮುಕು ಡುಮುಕುಗೆ ಯಾರೋ ಸರಿಯಾಗಿ ಟಿಕ ಹೊಡೆದ್ ಕಳ್ಸವ್ರೆ ಹೋಗತ್ಲಾಗೆ. ಅಲೆಲೆಲೆಲೆಲೆಲೆಲೆ ಮಕ ನೋಡಿ ಹೆಂಗೆ ಕೆಂಪುಗೆ ಪರಂಗಿ ಎಂಟರ ಆಗ್ಬಿಟ್ಟೈತೆ ಹೋಗತ್ಲಾಗೆ. ಅಲೆಲೆಲೆಲೆಲೆಲೆಲೆ ತುಟಿ ನೋಡು ಮಗ, ತುಟಿನ ತೊಂಡೆ ಹಣ್ಣಿದ್ದಂಗವೆ. ಅಲೆಲೆಲೆಲೆಲೆಲೆ ಎಷ್ಟು ಸುಂದರವಾಗಿ ಕಾಣಿಸ್ತಾವನೆ ನೋಡಿ ಸ್ನೇಹಿತರೆ. ಅಬಾಬಾಬಾಬಾಬಾಬಾಬಾ ನನ್ ದೃಷ್ಟಿನೇ ಬಿದ್ಬಿಡ್ತದೇನೋ ಅನಿಸ್ತೈತೆ ಹೋಗತ್ಲಾಗೆ. ಯಾರೋ ಸರಿಯಾಗಿ ಟಿಕ ಹೊಡೆದ್ ಕಳ್ಸವ್ರೆ. ಇನ್ನೊಂದ್ಸಲಿ ಅಮುಕು ಡುಮುಕು ಅಂತ ಹೋದ್ರೆ ಬಗ್ಗಿಸ್ಕೊಂಡು ಗಡಾರಿ ಇಟ್ಬಿಡ್ತಾರೆ ಹೋಗತ್ಲಾಗೆ ನಿಂಗೆ ಅಷ್ಟೇ. ಒಂದ್ಸಲ ವಿಡಿಯೋ ನೋಡಿ ಚಿಂತೆ ಮಾಡ್ಕೊತ ಕುಂದ್ರೋಗಿಲ್ಲ. ನಂದೊಂದು ಮಾತು ನಮ್ಮ ಅವ್ವ ಯಾವಾಗ ಭೀ ಹೇಳ್ತಾ ಇದ್ರು, ಯಾರು ನಮ್ಗೆ ಅಂತಾರ ಆಡ್ತಾರ ಬೈತಾರ ಅವ್ರ ಮಾತು ನಾವು ತಲೆಗೆ ಇಟ್ಕೋಬಾರ್ದು. ಡೈಲಾಗ್ ಹೊಡೆದಿದ್ದು ಬರಬ್ಬರಿ ಐತಿ, ಆದ್ರೆ 2 ಉಂಡಿ ಕಣ್ಣಾಗತ್ತಾವ, ಅದು ಮುಚ್ಕೋರ ಚಪರಿ. ಇಲ್ಲ ಅಂದ್ರೆ ನಮ್ಮ ದೋಸ್ತ ಶೇರ್ ಮಾಡ್ಕೊಳ್ಳೋಣ ಪಚಕನ ಹೆಚ್ಚಾಗ ಬರ್ತಾನ ನಿನಗ. ಅಳ್ಕಡ್ ದೋಸ್ತ ಶೇರ್ ಮಾಡ್ರಿ ಹಾಫ್ ಸುಳ ಮಗ. ಗೈಸ್ ಫಸ್ಟ್ ಈ ವಿಡಿಯೋ ನೋಡ್ರಿ, ಆಮೇಲೆ ಇದ್ರ ಫನಿ ಕಮೆಂಟ್ಸ್ ಓದನ್. ಲೆಟ್ಸ್ ಗೋ. ಮಾಡ್ದೆ ನಾನು ನೋಡ್ದೆ. ಹೌದಾ? ಯಾವ ನೀನಾ? ಕೊನೆಗೆ ನೀನು ರಚ್ಚಿಗೆ ಎದ್ದು ಬಿಟ್ಟ. ಊರ್ ಬಿಟ್ಟಿನಿ, ಉಸುರು ಬಿಟ್ಟಿಲ್ಲ. ಉಸುರು ಬಿಡಷ್ಟಲ್ಲೇ ಊರಾಗ ಒಂದ್ ಹೆಸರು ಮಾಡ್ತೀನಿ. ಹೆಸರು ಆಮೇಲೆ ಮಾಡವಂತಿ, ಮನೆ ಮುಸ್ರಿ ತಿಕ್ಕಿ ಮೊದಲು ಸಾಲಿಗೆ ಹೋಗು ಚಿಪ್ರಿ. ಕಿಪ್ಪಿ ನಿಂಗ್ ನನ್ ಬಗ್ಗೆ ಏನಾಗ್ತಿದೆ ಹೇಳು ಕಿಪ್ಪಿ ಸ್ವಲ್ಪ. ಅವಳಿಗೆ ಏನ್ ಅನಿಸ್ತೈತೋ ಗೊತ್ತಿಲ್ಲ, ನನಗ್ ಮಾತ್ರ ಮಾನ ಮರ್ಯಾದೆ ಇಲ್ಲದವನು ಅನಿಸ್ತೈತೆ. ಅವತ್ತು ಏನಂದಿದೆ ನಿನ್ ಮೆಸೇಜ್ ಓದ್ಬಿಟ್ಟು ನೋಡು. ಯಾರೊಬ್ಬ ಕ್ವಶನ್ ಕೇಳಿದ್ರೆ ಗುರು ಏನು ಅಂದ್ರೆ, ಬ್ರೋ ನಿಮ್ ಕಿಪ್ಪಿ ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಸಾರಿ ಕೇಳ್ಕೊಂಡ್ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ? ನಾನು ಅಕ್ಸೆಪ್ಟ್ ಮಾಡಲ್ಲ ಗುರು. ನಾಲ್ಕೇನೋ ಎಕಡಾನೋ ಅದು. ಕಿಪ್ಪಿ ನಾವು ಫಸ್ಟ್ ಜಗಳ ಆಡ್ಕೊಂಡು ಸ್ವಲ್ಪ ದೂರ ಆಗಿದ್ವಿ. ಇವಾಗ ಜಸ್ಟ್ ಒಂದು 3 ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದ್ವಿ. ಇದಕ್ಕೆ ಏನಾರು ಹೇಳ್ತೀಯ? ಮತ್ತೆ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಇವಾಗ ಒಂದಾಗಿದ್ದಕ್ಕೆ. ಇದ್ರ ಬಗ್ಗೆ ಏನ್ ಹೇಳ್ತೀನಿ ನೀನು? ಏನ್ ಹೇಳ್ತಾಳೆ? ಹಿಂಗ್ ಕಣ್ ಬಿಟ್ಕೊಂಡ್ ಡಿಪ್ರೆಷನ್ ಅನ್ಕೊಂಡು ಊರೆಲ್ಲ ಸುತ್ಕ ಬಂದ್ಬಿಟ್ಟು ಏನ್ ಹೇಳಕ್ಕಾಯ್ತದೆ? ಇವ್ರನೇನ್ ಇವ್ರು ದೇವದಾಸ್ ಪಾರುಲೋ, ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಅನ್ಕೊಬಿಟ್ಟವ್ರೆ. ಮೀನಾಕ್ಷಿ ಮೀನಾಕ್ಷಿ ಎಂತ ಮಿಂಡ್ರಿ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟಿ. ನಿಮಗೆ ಕಾಲೇಜಿಗೆ ಓದಕ್ ಕಳ್ಸಿದ್ರ ನೀವು ನೋಡಿದ್ರ ಸೌತಿಕಾಯಿ ಅದೇನೋ ಸಣ್ಣ ರಾಡ್ ಇಟ್ಕೊಂಡಿರ, ಅವನ್ನೆಲ್ಲ ಇಟ್ಕೊಬಿಟ್ರಿ ಉದ್ದೊಂದೊಂದು ಪೈಪ್ ತಗೋರಿ, ನಿಮಗೆ ಮಸ್ತ್ ಹೆಲ್ಪ್ ಆಗುತ್ತ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರ. ಆದ್ರೆ ನಿಮ್ನ ನೋಡಿದ್ರೆ ನನಗೊಂದು ಮಾತು ನೆನಪು ಬರಾಕತ್ತೈತಿ. ನಿಮ್ಮಂತ ವಿಡಿಯೋ ಮಾಡ್ಯಾರ ಇವತ್ತಿನ ಇನ್ಸ್ಟಾಗ್ರಾಮ್ ಡಗಾರ್ಗಳು. BTV ಚಾನಲ್ ಅವ್ರೇನ್ ಮಾಡಿದ್ರು? ಏನಾಯ್ತು? ಬಗ್ಗೆ ಮಾತಾಡಕ್ ಹೋಗ್ಬೇಡ. ಬಂದು ನಂದು ಕಿತ್ಕೊಳ್ರಿ ಶಾನ. ಶಾ ಅಂದ್ರೆ ಏನ್ಲೆ? ಶೇಂಗಾ ಇರ್ಬೇಕಲ್ಲೇ. ಶೇಂಗಾ ಅಲ್ಲೇ ಶಂಟ. ಓ ಇದು ಶಂಟಾರ್ಯ ಕಾರ್ಯಕ್ರಮನ? ಹಂಗಂದ್ರೆ ಒಂದ್ 300 ಆಳಿಗೆ ಹೇಳ್ಬಿಡಪ್ಪ. 300 ಆಳಿ ಯಾಕೆ ಬೇಕಲ್ಲಿ? ನಾವ 3 ಹಂಚ್ಕೊಂಡ್ಬಿಡೋಣ, ಗುತ್ತಿಗೆ ತಗೊಂಡ್ಬಿಡೋಣ. ಹಂಗಂದ್ರೆ ನಾನು ಶಂಟ ಹರಿತೀನಿ, ಹಾಗಾದ್ರೆ ನಾನು ಸೀಡ್ ಕಟ್ಟಿ ರಬ್ಬರ್ ಹಾಕ್ತೀನಿ. ಇವ್ನಿಗೆ ಮಾರಕ್ ಕಳಿಸ್. ಮಾರಕ್ಕೇನ್ ಕೊತ್ತಂಬರಿ ಸೀಡ್ ಅನ್ಕೊಂಡ್ಬಿಟ್ರಿ ಅನ್ಲಿ? ಶಂಟಲೆ ಅವು ದುಬೈಗೆ ಎಕ್ಸ್ಪೋರ್ಟ್ ಮಾಡ್ಬೇಕು. ದುಬೈಗೆ ಎಕ್ಸ್ಪೋರ್ಟ್? ಹಂಗಂದ್ರೆ ಮೋಸ್ಟ್ಲಿ ಯಾವ ಎಕ್ಸ್ಪೆನ್ಸಿವ್ ಶಂಟ ಇರ್ಬೇಕು. ನಂದು ಏನು ಕಿತ್ಕೊಳಕಲ್ಲ. ನಮ್ ಕೈಲಿ ಆಗ್ಲಾರ ಕೆಲ್ಸ ಯಾವ್ದಲ್ಲಿ ಅದು? ಅಲ್ಲರ್ಸಕ್ಕಾಗಲ್ಲ. ನಿಜವಾಗ್ಲೂ ಅಲ್ಲಾಡ್ಸಕ್ಕಾಗಲ್ಲ ಬಿಡ್ಲೆ ಇವನ. ಇವೇನ್ಲೇ ಶಂಟ ಏನ್ ತಂತಿ ಬೇಲೆ ಅದ? ದೇವರ್ಸಿಗಳತ್ತ ಅಂದ. ಯಾಕ ಹಂಗ ಯಾಕ್ರಿ ಬೈತೀರಿ? ನೋಡ್ರಿ ಜಲ್ದಿ ಮುಗಿಸ್ತೀವಿ ಕೆಲ್ಸನ. ನೋಡ್ರಿ ಆಗ ನಮ್ಮ ಹುಡುಗ ಕಿತ್ತ ಕುಂತಾನ. ಜಲ್ದಿ ಕಿತ್ತಲೆ ಲೇ ಹುಡುಗ, ಗುತ್ತಿಗೆ ಹಿಡ್ಕೊಂಡಿವಿ, ಕೂಲಿ ಬಂದಲ್ಲ, ಕೇಳಲೆ ಕಡ ಕೇಳಲೆ. ಕಿತ್ಕೊ ಬನ್ನಿ ನಂದೇನಾದ್ರು. ಕಿತ್ರಿ ಬರ್ಲಿ ಬ್ರೋ. ಗುರು, ಈ ಕಿಪ್ಪಿ ಕೀರ್ತಿ ಈ ತರ ಕಮೆಂಟ್ ಬರುತ್ತೆ, ನಂಗೆ ದೇವರಾಣೆ ಗೊತ್ತಿರ್ಲಿಲ್ಲ. ಈ ಕಿಪ್ಪಿ ಹಾಕಿ ಇಂಟರ್ವ್ಯೂ ಮಾಡ್ತಿದ್ದಾರೆ, ನೋಡ್ಕೊಂಡ್ ಬನ್ನಿ. ಆಮೇಲೆ ಒಂದೊಂದಾಗಿ ಕಮೆಂಟ್ ಓದೋಣ.
ಸುದೀಪ್ ಸರ್ ನೀವು ನೋಡ್ಬಿಟ್ಟು ಏನೋ ತಪ್ಪು ತಿಳ್ಕೊಬೇಡಿ. ನಾನು ನಿಜ ಹೇಳ್ತೀನಿ, ನೀವು ಅಂದ್ರೆ ನಮ್ಗೆ ಇಷ್ಟಾನೆ. ನಿಮ್ಮ ಆಟಿಟ್ಯೂಡ್, ನಿಮ್ಮ ಸ್ಟೈಲು, ಮತ್ತೆ ನೀವು ಒಂದೊಂದು ಸಾಂಗ್ಸ್ ನಿಮ್ದು ತುಂಬಾ ಫೇವ್ರೇಟ್ ಇದೆ ನನಗೆ. ಸೊ ನೀವು ಆಮೇಲೆ ನೋಡ್ಬಿಟ್ಟು ನೀವು ತಪ್ಪು ತಿಳ್ಕೊಬೇಡಿ. ಬಿಕಾಸ್ ನನ್ನ ಮಕ್ಕಳಾಗಿರೋ ಕಾರಣಕ್ಕಾಗಿ ನಂಗೆ ಬಿಗ್ ಬಾಸ್ ಅನ್ಫಿಟ್ ಅಂತೆ ಅಂದ್ರೆ ನನಗೆ ಆಗ್ದಿರೋ ಅಂದ್ರೆ ಅದು ನನಗೆ ಯೂಸ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಯೂಸ್ ಇಲ್ಲ, ಯಾಕೆಂದ್ರೆ ನಾನು ಬಿಗ್ ಬಾಸ್ ಬಂದು ನಾನು ಆಡಕ್ಕಲ್ಲ, ನನ್ಗೆ ಆಗಲ್ಲ. ಬೇಕಾದ್ರೆ ಸುಮ್ಮನೆ ಬಂದ್ಬಿಟ್ಟು ಹೋಗ್ಬೋದು, ಆಡಕ್ಕಲ್ಲ, ಆಗಲ್ಲ. ಇಂಟರ್ವ್ಯೂ ಮಾಡೋ ನನ್ನ ಮಕ್ಕಳಿಗೆ ಮೊದಲು ಮೆಟ್ಟಲ್ ಹೊಡಿಬೇಕು. ಈ ವಿಡಿಯೋ ನೋಡಿ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಇಂದ ಆಂಕರ್ ನಿಲ್ಲಿಸ್ಬಿಟ್ರು. ಬಿಗ್ ಬಾಸ್ ನಿನಗೆ ಅನ್ಫಿಟ್ ಅಲ್ಲ, ಬಿಗ್ ಬಾಸ್ಗೆ ನೀನು ಅನ್ಫಿಟ್. ಶಿ ಈಸ್ ರಿಜೆಕ್ಟಿಂಗ್ ಸುದೀಪ್ ಆಫರ್ ಫಾರ್ ಬಿಗ್ ಬಾಸ್. ಕಣ್ಣೀರ್ನಲ್ಲಿ ಕೈ ತೊಳಿತಾ ಇದೆ ಕರ್ನಾಟಕ. ಏಲಿಯನ್ಗಳು ಬೇರೆ ಗ್ರಹದಲ್ಲಿ ಇದಾವೆ ಅನ್ಕೊಂಡಿದ್ದೆ, ಇಲ್ಲೇ ಇದೆ ಏಲಿಯನ್ ಕಿಪಿ. ನೀವು ಬಿಗ್ ಬಾಸ್ ಮನೆಗೆ ರಾತ್ರಿ ಹೊತ್ತಲ್ಲಿ ಮೆಲ್ಲಗೆ ಒಳಗೆ ಹೋಗಿ ಕಿಪಿ ಹಾಕ. ಇನ್ಸ್ಟಾಗ್ರಾಮ್ ಬಿಟ್ಟು ಯೂಟ್ಯೂಬ್ ಬಂದ್ರೆ ಇಲ್ಲೂ ಇವ್ರ ಕಟ ತಪ್ಪಿಲ್ಲ. ಹಂಗೆ ಫಾಲೋನು ಮಾಡ್ರಪ್ಪ. ಫೋಟೋಗ್ರಾಫರ್ ಫೋಟೋಸ್. ನಿಮ್ಮ ಹೆಸರು ರುಕ್ಮಿಣಿನಾ? ನಿಮ್ಮ ಹೆಸರು ರುಕ್ಕಮ್ಮ. ರುಕ್ಮಿಣಿ ಅಂತ ಹೆಸರಿಕೊಂಡು ಈ ತರ ಚಂಗ್ ತರ ಆಡ್ತಾ ಇಲ್ಲ. ಮಾನ ಮರದಿ ಐತೆ ನಿನ್ಗೆ, ಸ್ವಲ್ಪ ಮಾನ ಮರದಿಯಿಂದ ಬದುಕೋದ್ ಕಲಿ. ಏನ್ ಮಾಡ್ಕೊಂಡಿರೋದು ನೀವು? ನಮ್ ಕಡೆ ಎಲ್ಲ ಅಲ್ಲಾಡ್ ಸರ್ನ ಇನ್ಫ್ಲುಯೆನ್ಸರ್ ಅನ್ನಲ್ಲ, ನಿನ್ನ ಯಾರಾದ್ರೂ ಇನ್ಫ್ಲುಯೆನ್ಸರ್ ಅಂತಾರ? ಫೋಟೋ ತೆಗಿತೀನಿ ನಿಮ್ದು ಒಂದೆರಡು. ನನ್ನ ಜೀವನದಲ್ಲಿ ಇಂಥ ದರಿದ್ರವಾದ ಫೋಟೋಶೂಟ್ ನಾನು ನೋಡೇ ಇಲ್ಲ ಗುರು. ಅಲ್ಲ ಗುರು, ನಿಂಗೆ ಬೇರೆ ಯಾರು ಸಿಕ್ಕಿಲ್ವ ಫೋಟೋಶೂಟ್ ಮಾಡಕ್ಕೆ? ಇವಳೇ ಬೇಕಿತ್ತ? MG ರೋಡ್ ಬಿಟ್ಟು ಮೆಜೆಸ್ಟಿಕ್ ಅಂಡರ್ಪಾಸ್ ಬಾಗುರು. ನಿಂಗೆ ಎಂತ ಮಾಡಲ್ ಬೇಕು? ನಿಂಗಲ್ಲಿ ಖರಾಬ್ ಆಗಿರೋ ಮಾಡಲ್ಲ ಸಿಗ್ತಾರೆ ನಿನಗೆ ಫೋಟೋಶೂಟ್ ಮಾಡಕ್ಕೆ. ಹೋಗಿ ಇವಳು ಯಾವ ಸೇಮ್ ಮಾಡಲ್ಲ ಅಂತ ಹೋಗಿ ಫೋಟೋಶೂಟ್ ಮಾಡಿದ್ರೆ ಗೊತ್ತಿಲ್ಲ. ಅವಳಿಗಿಂತ ಚೆನ್ನಾಗಿರೋ ಮಾಡಲ್ಸ್ ಸಿಗ್ತಾರೆ ಅಂಡರ್ಪಾಸ್ ಅಲ್ಲಿ. ಬಂಗಡಿ ಮೀನು ಬಳುಕಿದಾಗ ಬ್ರಿಗೇಡ್ ಬಂದ ಹಾದ್ರಗಿತ್ತಿನ ತಿರುವಾಡ ಹಟ್ರಂತ ಹಂಗಾಯ್ತು ನೋಡಿ ಇಬ್ರು ಕತ್ತಿ. ಮೊದಲು ವಿಡಿಯೋ ನೋಡಿ, ಆ ನಂತರ ಫನಿ. ಶುರು ಕರ್ತೆ ಹೈ. ರೀಲ್ಸ್ ಎಷ್ಟೇ ಚೆನ್ನಾಗಿದ್ರು ನಮ್ಮ ಹುಡುಗರು ನೋಡುವುದು. ಎರಡು ಬೆಟ್ಟಗಳ ಡಿಕ್ಕಿ, ಅದರ ಪರಿಣಾಮ ತುಸು ಗುಂಪ. ನೀವು ಖಾಲಿ ಕುಂತವರ ಈ ಟಿವಿ ಮಧ್ಯದವರ ಗೋವಿಂದ ಜೂಮ್ ಮಾಡಿ ತೋರಿಸು, ವೈರಲ್ ಆಗಿ ಆಗುತ್ತೆ ಅಷ್ಟೇ. ಗೈಸ್, ಫಸ್ಟ್ ಈ ವಿಡಿಯೋ ನೋಡ್ರಿ, ಆಮೇಲೆ ಇದ್ರ ಫನಿ ಕಮೆಂಟ್ಸ್ ಜೇಲ್ಗಾರ. ಅಕ್ಕ ಪೆಟ್ರೋಲ್ ನೋಡ್ಗೆ ನೀವು ರಿಲೀಸ್ ಮಾಡ್ತಾ 1000 ಹಾಕಿದ್ರ? ಏನು ನೋಡ್ತೀಯ? 0 ಪೆಟ್ರೋಲ್ ಅಭ್ಯಾಸ ಮಾಡ್ತಾರೆ. ಪೆಟ್ರೋಲ್ ಬಂಕ್ ಡೀಲ್ಸ್ ಬಂಕ್. ನಾನು ಬಡವ, ನಾನು ಕರಿಯ. ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ಲೋಡೆ ಅಪ್ಪ ಲೋಡೆ ಅಮ್ಮ, ಸುಳ್ಳು ವಿಡಿಯೋ ಮಾಡ್ತೀರಾ ಪ್ರೀತಿಗೆ ಬಡತನ ಇಲ್ಲ ಅಂತ. ಒಂದೇ ಒಂದು ಚಾಕ್ಲೇಟ್ ಕೊಡ್ಸೋಕ್ಕೆ ಕಂಜೂಸ್ತನ ಮಾಡ್ತೀರಾ, ಪ್ರೀತಿಗೆ ಬಡತನ ಇಲ್ಲ ಅಂತ ರೀಲ್ಸ್ ಮಾಡ್ತಾ ಇದ್ದೀರಾ. ಅಲ್ಕಟ್ ರಂಡಿ ಮುಂಡೆ ಮಕ್ಕಳ. ನನಗೆ ಪ್ರೀತಿ ಪ್ರೇಮ ಅಂದ್ರೆ ಆಗಲ್ಲ, ನನಗೆ ಪ್ರೀತಿ ಪ್ರೇಮ ಅಂದ್ರೆ ಆಗಲ್ಲ. ಈಕಿಗೆ 500 ರೂಪಾಯಿ ಕೊಟ್ರೆ ಸಾಕು, ಪ್ರೀತಿ ಪ್ರೇಮ ಯಾಕೆ ಬೇಕು? ನಮ್ಮೂರ್ ಗದ್ದೆ ಆದಂಗ ಆಗ್ಬಿಡದಲ್ಲ ನಿಮ್ದು ಕೆಳಗಡೆ. ಈ ವಿಡಿಯೋ ನೋಡ್ತಾ ಇದ್ದಂಗೆ ಹುಡುಗರು ಕಮೆಂಟ್ ಬಾಕ್ಸ್ಗೆ ಬರಬೇಕು. ದಮ್ಮಿದ್ರೆ ಕಮೆಂಟ್ ಬಾಕ್ಸ್ಗೆ ಬಂದು ಮಾತಾಡಿ. ನೋಡಿ ಕೋಗಿಲೆ ಕಂಠದ ಕೋಮಲ ಅವ್ರೆ, ದಮ್ಮಿರೋದ್ಕೆ ಅಲ್ವಾ ನಾವು ಕಮೆಂಟ್ ಬಾಕ್ಸ್ ಬಂದು ಕುತ್ಕೊಂಡಿರೋದು. ದಮ್ಮಿಲ್ದೆ ಇದ್ರೆ ಬರ್ತಾ ಇದ್ವಾ? ನೀವ್ ಈ ತರ ದಮ್ಮಿದ್ಯೋ ದಿಲ್ಲಿದ್ಯೋ ಅಂತ ಎಲ್ಲ ಹೇಳ್ಬಾರ್ದು. ಅದು ಏನ್ ವಿಷಯ ಅಂತ ಬೇಗ ಮ್ಯಾಟ್ರು ಬನ್ನಿ. ಎಲ್ಲ ಹುಡುಗರಿಗೂ ಹೇಳಲ್ಲ, ಮತ್ತಿನ್ಯಾರಿಗೆ ಹೇಳ್ತಾ ಇದ್ದೀರಾ? ಸಮ್ ಹುಡುಗರು ಇರ್ತಾರಲ್ಲ, 100ಕ್ಕೊಬ್ರು 1000ಕ್ಕಿಬ್ರು ಇರ್ತಾರಲ್ವಾ, ಆ ಹುಡುಗರಿಗೆ ಹೇಳ್ತಾ ಇರೋದು. ಆ ತರ ಒಬ್ರಿಗೋ ಇಬ್ರಿಗೋ ಹೇಳೋದಾದ್ರೆ ಹೋಗಿ ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ. ಈ ತರ ವಿಡಿಯೋ ಮಾಡಿ ಹಾಕೋದ್ರಿಂದ ನಮ್ಮತ್ತ ಒಳ್ಳೆ ಹುಡುಗರಿಗೂ ತಲುಪಿ
ವಿಚಾರ ಮಾಡ್ಕೊಳ್ಳೋಲ್ವಾ? ಹೋರಾಟ, ಕೈ ಆಟ, ದೊಂಬರಾಟ ಅಂತ ನಿಜವಾಗೂ ಹೇಳ್ತೀನಿ, ನಾನು ಅದು ಆಟ ಎಲ್ಲ ಆಡಿಲ್ಲ. ನಾನು ಆಟ ಆಡೋದೇ ಒಂದು ಕುಂಟೆ ಬಿಲ್ಲೆ ಆಟ. ಅದನ್ನ ಕರೆಕ್ಟ್ ಆಗಿ ಆಡಿದೀನಿ, ಅದ್ರಲ್ಲಿ ಸಕ್ಸಸ್ ಆಗಿದ್ದೀನಿ. ಕುಂಟೆ ಬಿಲ್ಲೆ ಆಡಿ ಸಕ್ಸಸ್ ಕಂಡಿದ್ದೀರಾ? ಸಕ್ಸಸ್ ಕೊಂಡು ಪ್ಯಾರಾಒಲಿಂಪಿಕ್ ಅಲ್ಲಿ ಇಂಡಿಯಾಗೆ ಎಷ್ಟು ಮೆಡಲ್ ತಂದು ಕೊಟ್ಟಿದ್ದೀರಾ? ಇವಾಗ ಒಳ್ಳೆ ಬ್ಯೂಟಿಫುಲ್ ಲೇಡಿ ಅಂದ್ಬಿಟ್ಟು ಮದುವೆ ಲವ್ ಮಾಡ್ತಾ ಇದ್ರಲ್ಲ ಹುಡುಗರು. ಇಲ್ಲಪ್ಪ, ನಾವ್ ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಇವಳು ಯಾವತ್ತೂ ಮೇಕಪ್ ಇಲ್ಲ, ವಿತೌಟ್ ಮೇಕಪ್. ಸ್ನೇಹಿತರೆ, ಇವಳು ಮೇಕಪ್ ಎಲ್ಲ ಮಾಡ್ಕೊಳಕ್ ಹೋಗಲ್ಲ. ಏನಿದ್ರು ಬ್ಯೂಟಿ ಪ್ಲಸ್ ಫಿಲ್ಟರ್ ಮೇಲೆ ಒಂದು 8K ಫಿಲ್ಟರ್ ಹಾಕಿ ಪ್ಯಾರಿಸ್ ಎಫೆಕ್ಟ್ ಆಗ್ತಾಳೆ ಅಷ್ಟೇ. ಲಿಪ್ಸ್ಟಿಕ್ ಸುಧಾ ಹಾಕಲ್ಲ ಇವಳು. ಲಿಪ್ಸ್ಟಿಕ್ ಎಲ್ಲ ಹಾಕಲ್ಲ ಇವಳು. ಏನಿದ್ರು ಏಷ್ಯನ್ ಪೇಂಟ್ ಮಾತ್ರ ಹಾಕೋದು. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ದಮ್ಮಿದ್ರೆ ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮಾತ್ಕು ದಮ್ಮಿದ್ರೆ ಕಮೆಂಟ್ ಮಾಡು, ದಮ್ಮಿದ್ರೆ ಕಮೆಂಟ್ ಬಾಕ್ಸ್ ಗೆ ಬಾ ಅಂತ ಕರಿತೀರಲ್ಲ, ಯಾಕೆ? ವಿಡಿಯೋ ಎಂಗೇಜ್ಮೆಂಟ್ ಜಾಸ್ತಿ ಮಾಡ್ಕೊಳಕ? ನೋಡಿ, ನೀವು ಕರೆದಿದ್ದಕ್ಕೆ ಬೆಲೆ ಕೊಟ್ಟ ಬಂದಿದ್ದು ಆಯ್ತು, ನಾವು ಕೇಳಿದ್ದು ಆಯ್ತು, ಹೇಳಿದ್ದು ಆಯ್ತು. ಈಗ ನಾವು ಹೊರಡೋ ಸಮಯ ಆಯ್ತು. ಬಾಯ್. ಮತ್ತೆ ಕಮೆಂಟ್ ಬಾಕ್ಸ್ ಗೆ ಬನ್ನಿ ಅಂತ ಕರಿಬೇಡಿ. ನೀವ್ ಯಾರು ಹೇಳ್ಬೇಕು ಅಂದ್ಕೊಂಡಿದೀರಾ? ಇಬ್ರು ಹೇಳಿ ಸಾಕು, ಎಲ್ಲಾರ್ಗು ಹೇಳಕ್ಕೆ ವಿಡಿಯೋ ಮಾಡ್ಬೇಡಿ. ಓಕೆ, ನೆಕ್ಸ್ಟ್. ಹೊಲಸಿ ಕ್ಲಾಸ್ ರೂಮಿಗೆ ಬರೋಕಿನ ಮುಂಚೆ ಇದೆಲ್ಲ ಮುಗಿಸ್ಕೊಂಬರಕಂತ ಗೊತ್ತಿಲ್ಲ. ಒಟ್ಟಿಗೆ ಅನ್ನ ತಿಂತೀರಿ, ಉಪ್ಪಿಟ್ಟು ತಿಂತೀರಿ ನೀವು. ಔಟ್. ಇವು 3 ಮಂಗ್ಯ, ಗೆಟ್ ಔಟ್. ಮೊದಲು ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಹೇಳಂದ್ರೆ ಇವ್ರು ಒಂದು ಹುಡುಗ ಹುಡ್ಕೊಡ್ಬೇಕಂತ. ಈಗ ಬೆಂಗಳೂರಿಗೆ ಬಂದು ಫುಲ್ ಚೇಂಜ್ ಆಗ್ಬಿಟ್ಟಾಳೆ. ಸಿಲಿಕಾನ್ ಸಿಟಿಗೆ ಬಂದ್ಬಿಟ್ಟು ಈಗ ಡೇಟಿಂಗ್ ಹೋಗೋಣ ನಡಿ ಅಂತಾಳೆ. ಕರ್ಕೊಂಡಾಗ್ಲೇ ಬೇಡವಾ? ಡೇಟಿಂಗ್ ಅನ್ಸುತ್ತೆ. ಗಾಯ್ಸ್ ನೋಡಿ, ಇವಳು ಅಮ್ಮ ಆಗೋಳ್ತಾರ ಅವಳೆ, ಆದ್ರೆ ಸಾರಿ ಮಗು ಮಾಡೋಳ್ತಾರ ಅವಳೆ, ಆದ್ರೆ ಇವಳೆ ಇನ್ನು ಮಗು ತರ. ನೆನ್ನೆ ಮೊನ್ನೆ ಆದ್ರೂ ನೀನು ಹೋಗೋದೇ ನನಗೆ ಗೊತ್ತು, ಹೋಗ್ತೀಯ. ನಿಮಗೆ ವೀವ್ಸು ಲೈಕ್ಸು ಬರ್ಬೇಕಷ್ಟೇ. ಇಲ್ಲಿ ನೋಡ್ತಿರೋಲ್ಲ ಕೆಪ್ರದಲ್ಗಳು ಕೊಡ್ತಾವೆ ನೀವು. ನಂಗ್ ಮರ್ಯಾದೆ ಕೊಡದೆ ಇರೋ ಜಾಗದಲ್ಲಿ ನನ್ ಚಪ್ಲಿನೂ ಬಿಡಲ್ಲ. ನಿಮ್ ಜೀವನ ಹೆಂಗ್ ಹೆಂಗಿಸ್ಕೊಂಡ್ರು ಅವ್ ನಮ್ಮನ್ ಮತ್ತೆ ತಿರುಗು ನೋಡಲ್ಲ. ನೀ ಹಿಂಗ ನೀನು ಎರಡು ತೆಂಗಿನಕಾಯಿ ಜೋತ್ ಬಿಟ್ಕೊಂಡು ವಿಡಿಯೋ ಮಾಡ್ರೆ ನಿಂಗೆ ಯಾರು ಮರ್ಯಾದೆ ಕೊಡಂಗಿಲ್ಲ. ಮೈ ಮೇಲೆ ಒಂದು ವೇಲ್ ಹಾಕೊಂಡು ವಿಡಿಯೋ ಮಾಡ, ಎಲ್ಲರೂ ಮರ್ಯಾದೆ ಕೊಡ್ತಾರ. ಇಷ್ಟೆಲ್ಲ ಹೇಳಿದ ಮೇಲೆ ಅದನ್ನ ಕಂಟಿನ್ಯೂ ಮಾಡಿದಿ, ಅವ್ ಎರಡು ತೆಂಗಿನಕಾಯಿ ನಾನು ಹೊಡಿತಾನ. ಇದು ರಣರಂಗ, ಬಿಚ್ಚಿ ನಿನ್ನ ಒಳಗಿನ ಲಂಗ, ಲಂಗದೊಳಗ ಬಿಡುವನು ದೊಡ್ಡದೊಂದು ಲಿಂಗ, ಲಿಂಗದೊಳಗ ಬರುವನೇ ಮರಿಮಂಗ, ಜಗ್ಗಿಚ್ಚಿ ಹೊಡಿವೋ ಜಗತ್ತು ಗುರುವೆ. Guys, first ಈ ವಿಡಿಯೋ ನೋಡ್ರಿ, ಆಮೇಲೆ ಇದ್ರ ಫನಿ ಕಮೆಂಟ್ಸ್ ಅದನ್ನ ಲೆಟ್ಸ್ ಅಣ್ಣ. ಇಬ್ಬರ ಹೆಂಡಿರ ಮುಂದಿನ ಗಂಡ, ಒಂದು ಉದ್ದಿನ ಕಡ್ಡಿ, ಒಂದು ಕರಳಿ ಕಟ್ಟಿ. ಅಬ್ಬಬ್ಬ ಲಾಟ್ರಿ ಬೆಂಕಿ. ತಿನ್ನಾಕ್ ಕೂಳಿಲ್ರು ನಿಮ್ ಮನ್ಯಾಗ ಸೊಳ್ಳೆ ಮಕ್ಕಳ್ರಿ. ಮತ್ತ ಸ್ಟೇಟಸ್ದಾಗ ಹೊಡಿತೀನಿ, ಬಡಿತೀನಿ, ಕಡಿತೀನಿ ಅಂತ ಹೇಳ್ತಿರಲ್ರು. ಹಟ್ ನಿಮ್ಮನ್ ಹುಚ್ಚ ಮಾತಾಡ್ಬೇಡ, ಸೊಳ್ಳೆ ಮಗನ. ನಿನ್ನ ವಯಸ್ಸಿನವ್ರು ಶಾಲ್ಯಾಗ ವಾಸ್ಕೋಡಿಗಾಮ ಭಾರತಕ್ಕೆ ಯಾಕೆ ಬಂದಂತ ಚಿಂತೆ ಮಾಡಾಕತ್ತಾರ. ನೀ ನೋಡಿದ್ರಿ ಇಲ್ಲಿ ಉದ್ರಿ ರೀಲ್ಸ್ ಮಾಡಾಕತ್ತಿ ಚಿಪ್ಪುರಿ. ಓದದ್ ಕಲರೆ. ಈ ಮುಂದೆ ನೋಡ್ರಿ, ಎದೆ ಮೇಲೆ ಟಾಟು ಹಾಕಿಸ್ಕೊಂಡಿದೀನಿ ಅಂತ ಶರ್ಟ್ ನ ಓಪನ್ ಮಾಡಿ ತೋರಿಸ್ತಾವಳೆ. ತೆಗೆದ್ಬಿಟ್ಟೆ ತೋರಿಸ್ಬಿಡು, ಅಷ್ಟೊಂದ್ ಯಾಕೆ ನುಲಿತಿದ್ಯಾ? ಈ ತಿರ್ಪೆ ಶೋಕಿಗಳೆಲ್ಲ ನಿಮ್ಮಂತ ಮುಂಡೆರ್ಗೆನೆ ಸರಿ ಹೋಗೋದು, ಒಳ್ಳೆ ಹೆಣ್ಮಕ್ಳು. ತುಂಬಾ ಜನ ಬೀಳಿಸ್ಕೊಳಕ್ ಟ್ರೈ ಮಾಡಿದ್ರು ನನ್ನ. 5ನೇ ಕ್ಲಾಸ್ ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಲೆಸನ್ ಯಾವ್ದು ನನ್ ಚಿನ್ನ. ಬಾಯ್ ಬಾಯ್, ಟಾಟಾ, ಗುಡ್ ಬೈ. ಫಾಲೋ ಮಾಡ್ರಪ್ಪ, ವ್ಲಾಗರ್ ಕನ್ನಡಿಗರು ತಿನ್ಕೆನಾ, ಮತ್ತೆ ಬೇಗ ತಿನ್ಕೆ ಮಾಡ್ರಿ.